ವಿಂಧ್ಯ ಪರ್ವತಗಳ ಪಕ್ಕದಲ್ಲಿ ವೀರಪುರ ರಾಜ್ಯವಿದೆ. ಅದ್ಭುತವಾಗಿ ಕೆತ್ತಲಾದ ಕಂಬಗಳಿರುವ ರಾಜಮನೆ, ಚಿನ್ನದ ಗೋಪುರಗಳು, ದೊಡ್ಡ ಆಂಗಣಗಳು, ಕವಚಧಾರಿತ ಯೋಧರು ಮತ್ತು ಚೇತನ ತುಂಬಿದ ಮಾರುಕಟ್ಟೆ. ಅಲ್ಲಿ ವ್ಯಾಪಾರಿಗಳು, ಕುಣಿತಗಾರರು, ಆಭರಣಧಾರಿತ ಆನೆಗಳು ರಾಜ್ಯದ ಐಶ್ವರ್ಯವನ್ನು ತೋರಿಸುತ್ತವೆ. ರಾಜಸಭೆಯಲ್ಲಿ ರಾಜ ವಿಕ್ರಮಸಿಂಹ ಉದ್ದವಾದ ಶರೀರ, ತೇಜಸ್ವಿ ಮುಖ, ಚಿನ್ನದ ಕಿರೀಟ, ಕೆಂಪು ಮತ್ತು ಚಿನ್ನದ ಹೊದಿಕೆಯುಳ್ಳ ವಸ್ತ್ರ ಧರಿಸಿ ವೈಭವಶಾಲಿ ಸಿಂಹಾಸನದಲ್ಲಿ ಕೂರಿರುವನು. ಅವನ ಕೈಯಲ್ಲಿ ಹೊಳಹು ಹೊಮ್ಮುವ ತಲ್ವಾರ್, ನ್ಯಾಯಬುದ್ಧಿಯ ಕಣ್ಣುಗಳು ಮತ್ತು ಸುತ್ತಮುತ್ತ ಹಚ್ಚಕಟ್ಟಾದ ಸಚಿವರು, ಯೋಧರು. ಒಬ್ಬ ಗುಪ್ತಚಾರಿಯು ಸಿಂಹಾಸನದ ಮುಂದೆ ಮಣಗಿದ್ದು ಕಾಲನಾಥ ಎಂಬ ಕ್ರೂರ ರಾಜ ವೀರಪುರವನ್ನು ಆಕ್ರಮಿಸಲು ಸಿದ್ಧವಾಗಿದ್ದಾನೆ ಎಂದು ಹೇಳುತ್ತಾನೆ. ಸಭೆಯಲ್ಲಿ ಗಂಭೀರತೆ. ವಿಕ್ರಮಸಿಂಹನು ನಿಶ್ಚಲವಾಗಿ ಆಲಿಸುತ್ತಾ ಭವಿಷ್ಯದ ಚತುರ್ಯಪೂರ್ಣ ಯೋಜನೆ ರೂಪಿಸುತ್ತಾನೆ. ಕಪ್ಪು ಮತ್ತು ಬೆಳ್ಳಿ ಕವಚ ಧರಿಸಿದ ಕ್ರೂರ ರಾಜ ಕಾಲನಾಥ ತನ್ನ ಮಹಾಸೈನ್ಯವನ್ನು ನೇತೃತ್ವ ವಹಿಸಿದ್ದಾನೆ. ಶತ್ರುಯೋಧರು, ಬಿಲ್ಲಂದಾರರು, ಕತ್ತಿಯುಳ್ಳ ಯೋಧರು ಮತ್ತು ಯುದ್ಧ ಆನೆಗಳು ಮಳಿಗಡಿದು ಬೀಳುವಂತೆ ಸಾಗುತ್ತಿದ್ದಾರೆ. ಇನ್ನೊಂದು ಕಡೆ ವಿಕ್ರಮಸಿಂಹನ ಸೈನ್ಯ ಯುದ್ಧಕ್ಕೆ ಸಿದ್ಧವಾಗಿದೆ. ಕಾಡಿನ ಆಳದಲ್ಲಿ ವಿಕ್ರಮಸಿಂಹ ಮತ್ತು ಅವನ ವಿಶ್ವಾಸದ ಯೋಧರು ಗುಪ್ತವಾಗಿ ಅಡಗಿದ್ದಾರೆ. ಶತ್ರು ಸೈನ್ಯವು ಅಲ್ಲಿಗೆ ಬಂದ ಕೂಡಲೇ ಸುತ್ತುವರಿಯಲು ತಂತ್ರ ರೂಪಿಸಲಾಗಿದೆ. ವೀರ ಯೋಧರು ಅಸ್ತ್ರಶಸ್ತ್ರ ಹಿಡಿದು ಆತುರದಿಂದ ಕಾಯುತ್ತಿದ್ದಾರೆ. ವಿಕ್ರಮಸಿಂಹನ ಸೈನ್ಯವು ಅಚ್ಚರಿಯಾದ ದಾಳಿಯನ್ನು ನಡೆಸುತ್ತದೆ. ಯೋಧರು ಕತ್ತಿಯಿಂದ ಹೊಡೆದುರುಳಿಸುತ್ತಿದ್ದಾರೆ. ಆನೆಗಳು ಶತ್ರು ಸೇನೆಯನ್ನು ನೂಕುತ್ತಿವೆ. ಬಾಣಗಳು ಆಕಾಶದಲ್ಲಿ ಹಾರುತ್ತಿವೆ. ವಿಕ್ರಮಸಿಂಹನು ಕುದುರೆಯ ಮೇಲೆ ಹಾರಿ ತನ್ನ ತಲ್ವಾರ ಪ್ರಜ್ವಲಿಸುತ್ತಾನೆ. ಯುದ್ಧದ ಕೊನೆಯಲ್ಲಿ ವಿಕ್ರಮಸಿಂಹನು ತನ್ನ ತಲ್ವಾರ ಹಿಡಿದು ಸೋತ ಕಾಲನಾಥನ ಎದುರು ನಿಂತಿದ್ದಾನೆ. ಕಾಲನಾಥನು ಭಯದಿಂದ ಮಣಗಿದ್ದಾನೆ. ಅವನನ್ನು ಸಂಧಿಗೆ ಒಪ್ಪಿಸಿ ವಿಕ್ರಮಸಿಂಹನು ಕ್ಷಮೆ ತೋರಿಸುತ್ತಾನೆ. ಹೋರಾಟದ ಮೈದಾನದಲ್ಲಿ ಪತನಗೊಂಡ ಶಸ್ತ್ರಾಸ್ತ್ರಗಳು, ಧೂಳು ಮತ್ತು ತೇಜೋಮಯ ಸುರುಳಿಬಿದ್ದ ಧ್ವಜಗಳು. ವೀರಪುರದಲ್ಲಿ ಸಂಭ್ರಮದ ವಾತಾವರಣ. ಜನರು ಬೀದಿಗಳಲ್ಲಿ ನೃತ್ಯ ಮಾಡುತ್ತಿದ್ದಾರೆ. ದೀಪಗಳು ಬೆಳಗಿವೆ. ಯೋಧರು ಜಯಘೋಷ ಮಾಡುತ್ತಿದ್ದಾರೆ. ರಾಜ ಅರಮನೆ ಪ್ರವೇಶಿಸುತ್ತಿದ್ದಂತೆ ಜನರು ಜೈ ವಿಕ್ರಮಸಿಂಹ ಎಂದು ಕೂಗುತ್ತಾರೆ.